ಕೆಲವು ಪೆನ್ ಟ್ಯಾಬ್ಗಳ ಸರಾಸರಿ ಬೆಲೆ 2,500 ಆಗಿರ ಆ 2,500 ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಕೆಲವು ಬೋರ್ಡ್ಗಳ ಸರಾಸರಿ ಬೆಲೆ ಎಷ್ಟಿದೆ? ಸೊ 1,200. ಇದು ಪೆನ್ ಟ್ಯಾಬ್ಗಳು ಸರ್, ಇದು ಬೋರ್ಡ್ಗಳು. ಈಗ ಎರಡೂ ಕೂಡಿದ್ರೆ ಪೆನ್ ಟ್ಯಾಬ್ ಮತ್ತೆ ಬೋರ್ಡ್ ಎರಡನ್ನೂ ಕೂಡಿದ್ರೆ ಸೊ ಸರಾಸರಿ ಎಷ್ಟು ಆಗ್ತದೆ? 2,000 ಆಗ್ತದೆ. ಅವ್ರು ಹೇಳಿದ್ದಾರೆ ಪೆನ್ ಟ್ಯಾಬ್ ಮತ್ತು ವೈಟ್ ಬೋರ್ಡ್ ಎರಡನ್ನೂ ಕೂಡಿಸಿದರೆ ಸರಾಸರಿ 2,000 ಆಗ್ತದೆ ಅಂದ್ರೆ ಮಧ್ಯದಲ್ಲಿ ಬರುತ್ತೆ. ಸೊ ನಾನು ಹೇಳಿದ್ದೀನಿ ಮಿಕ್ಸರ್ ಅಂಡ್ ಅಲಿಗೇಷನ್ ಮೆಥಡ್ ಬರುತ್ತೆ ಅಥವಾ ಚಿಟ್ಟೆ ಮೆಥಡ್ ಸರ್, ನಿಮ್ಮ ಪ್ರೀತಿಯ ಚಿಟ್ಟೆ ಮೆಥಡ್. ಸೊ 2,500 2,000 ಮೈನಸ್ ಮಾಡಿ 500. ಸೊ 2,000 1,200 ಮೈನಸ್ ಮಾಡಿ 800. ಅನುಪಾತ ಹೆಂಗ್ ಬರುತ್ತೆ? ಪೂಜ್ ಕ್ಯಾನ್ಸಲ್. 8:5. ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಒಟ್ಟು ವಸ್ತುಗಳಲ್ಲಿ ವೈಟ್ ಬೋರ್ಡ್ಗಳ ಸಂಖ್ಯೆಯನ್ನ ಶೇಕಡಾವಾರು ಪ್ರಮಾಣವನ್ನ ಕಂಡುಹಿಡಿದೆ ಅಂದ್ರೆ ಸರ್ ಒಟ್ಟು ಎಷ್ಟು ಅದಾವ ಅಂದ್ರೆ ಇದು 8 ಐತಿ, ಇದು 5 ಐತಿ, ಒಟ್ಟು ಎಷ್ಟಾಗತ್ತೆ? 13. ಆ 13ರಲ್ಲಿ ವೈಟ್ ಬೋರ್ಡ್ಗಳ ಸಂಖ್ಯೆ ಎಷ್ಟಿದೆ? ಬೋರ್ಡ್ಗಳ ಸಂಖ್ಯೆ 5 ಇದೆ. ಹಾಗೆ ಶೇಕಡಾ ಕಂಡುಹಿಡಿಬೇಕಾದ್ರೆ 800. 5 × 100 500 ಡಿವೈಡೆಡ್ ಬೈ 13. 13 ಅಂದ್ರೆ 13 3 39. 11 ಉಳಿತು 100 ಆಯ್ತು, 110 ಆಯ್ತು. 13 8 104 ಸರ್, ಅಂದ್ರೆ 38 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಪೂರ್ತಿ ಮಾಡಕ್ ಹೋಗ್ಬಿಟ್ರೆ ಆಪ್ಷನ್ ಒಂದೇ ಐತಿ.